ನೀವು ಒಪ್ಕೋಬಾರ್ದಾಗಿತ್ತು ಬಿಡ್ರಿ, ಬೇಡ ಅಂತ ಹೇಳ್ಬಿಡ್ಬೇಕಿತ್ತು ಬಿಲ್ಕುಲ್. ಅಷ್ಟು ಸುಲಭಕ್ಕೆ ಆಗಂಗಿಲ್ಲ. ಲಗ್ನ ಪತ್ರಿಕೆ ಹಂಚೈತಿ ಅನ್ನಕ ಈಗ ಇನ್ನೊಂದು 4-5 ದಿನ ಅನ್ನತ್ಲೆ ಚಾಲು. ಈಗ ಅರ್ಶಿನ ನೀರು ಹಾಕ್ಬೇಕು. ಇಷ್ಟೆಲ್ಲ ಇದು ಇಟ್ಕೊಂಡು ಈಗ ದಿನ ಬಂದಂಗೆ ಸನೇಪಾಗತ್ತತಿ ಮದ್ವಿ. ಈ ಟೈಮ್ನಾಗ ಕ್ಯಾನ್ಸಲ್ ಮಾಡ್ಕೊಳ್ಳೋದಂದ್ರೆ ಅದು ಅಲ್ಲದೆ ಅವ ಹೇಳತ್ತನಲ್ಲ, ಅವ್ರವ್ನು ಅಂದ್ಲು ಆಫೀಸು ಇವೆಲ್ಲ ಹೋಗೋದು ಸುಮ್ಮನೆ ಆಕತ್ತೇನ್ರಿ, ಯಾಕೇನು ಅವನೇನು ಹಂಗೆ ಮಾಡಂಗಿಲ್ಲ, ಏನೋ ದೋಸ್ತರು ಕರೆದ್ರಂತ ಪಾರ್ಟಿ ಮಾಡಕ್ಕೆ ಹೋಗ್ಯಾನ, ಇನ್ನೇಮ್ ಹಿಂಗಾಗಲ್ಲ ಅಂತೇಳಿ ಅಂದ್ರು. ಅದಕ್ಕೆ ಸುಮ್ಮನಾಗಿದ್ದೆ. ಆದ್ರೆ ದಿನ ಬರ್ತಾರ ಅಂತ ಅವ್ರು ಹೇಳಿದ್ರು. ಅದನ್ನ ಕೇಳಿದೆ. ಈಗ ಅವ್ನ ಹುಡುಗನು ಭಾಳ ಒಂಥರ ಈಕಿ ಜ್ಯೋತಿಗೆ ಬೇಡ್ಕೊಂಡಪ್ಪ, ಇಲ್ಲ ಇನ್ನೊಮ್ಮೆ ಹಿಂಗೆ ಮಾಡಲ್ಲ, ಇನ್ಯಾವತ್ತೂ ಹಿಂಗೆ ಮಾಡಂಗಿಲ್ಲ, ಹಂಗೆ ಮಾಡಬೇಡ, ನಿನ್ನ ಕೈ ಮುಗಿತೇನೆ ಒಪ್ಗೋ ಮದ್ವಿಗೆ ಅಂತ ಅವನು ಭಾಳ ಇದನ್ನ ಮಾಡಿದ. ದುಮಾಲ್ ಬಿದ್ದಿದ್ದಕ್ಕೆ ಸುಮ್ಮನೆ ಆಗಿದ್ದಿಲ್ಲ ಅಂದ್ರೆ ಹಂಗೆ ಸುಮ್ಮನೆ ಅಕ್ಕಿದ್ದಿಲ್ಲ. ಅಯ್ಯ ಕುಡುಕ್ರೆಲ್ಲ ಹೇಳೋದಿದ್ನೆ, ಇಲ್ಲ ನಾ ಇನ್ನೇ ಮಾಡಲ್ಲ, ಇಲ್ಲ ನಾ ಇನ್ನೇಮ್ ಕುಡಿಯಲ್ಲ ಅಂತ ಅನ್ನೋದು ಮತ್ತು ಅದನ್ನೇ ಮಾಡೋದು. ಅವ್ರಿಗೆ ಕೈ ಕಾಲೆಲ್ಲ ನಿಲ್ಲಂಗಿಲ್ರಿ, ಕಲ್ ಚಾಳಿ ಕಲ್ ಹಾಕಿದ್ರು ಹೋಗಂಗಿಲ್ಲ ಅಂತ. ನೀವು ಒಪ್ಕೋಬಾರ್ದಾಗಿತ್ತು. ಇನ್ನೂ ಏನು ಮದುವೆ ಆಗಿದ್ದಿಲ್ಲ, ಏನು ಅಲ್ಲ, ಮದುವೆ ಆದ್ಮೇಲೆ ಡೈವರ್ಸ್ ಕೊಡ್ತಾರ. ಇನ್ನು ಮದುವೆ ನಿಶ್ಚಯ ಆಗಿದ್ದಕ್ಕೆ ಇಷ್ಟೊಂದು ಇದು ಮಾಡ್ತೀರಲ್ರಿ ನೀವು, ಬೇಡ ಅನ್ಬೇಕಿತ್ತು ನೀವು. ಅಲ್ಲ ನೀ ಅಂತಿ, ಆದ್ರೆ ನೀ ಅಂತಿ, ನಾನು ಬರ್ಬೇಕಿತ್ತಲ್ಲ, ಸರಿಯಾಗಿ ಹೇಳ್ತಿದ್ದೆ. ನೀವು ನಿಮ್ಮ ಮಗನ್ನ ಬೆಳೆಸೋ ರೀತಿ ಸರಿ ಇಲ್ಲ ಅಂತೇಳಿ. ಈಗ ಜ್ಯೋತಿಗೂ ಒಂದು ದೋಷ ಐತಲ್ಲ, ಆಕಿ ಜಾತಕದಾಗ ದೊಡ್ಡ ದೋಷನೇ ಐತಿ. ಅದು ಎಂಥದ್ದು ದೋಷ ಅಂದ್ರಪ್ಪ, ಅದು ಎಂಥದ ಏನ ನನಗೆ ಗೊತ್ತಾಗೋಲ್ತ. ಅದಿರೋದಕ್ಕೆ ಮದ್ವಿ ಆಗದೆ ಅನುಮಾನ ಅಂತೆ. 2 ಲಗ್ನದ ಯೋಗ ಇರ್ತದಂತದು. ಹಂಗಾದ್ರೆ ಒಂದೇ ಗಂಡ ಏನಕ್ಕನ, ಹೌದಿಲ್ಲ? ಅದು ಈ ಥರ ಎಲ್ಲ ಇರೋದಕ್ಕೆ ಅವ್ರಿಗೂ ಒಂಥರ ಹೆದರಿಕಿಲೆ. ಆದ್ರೂ ಪಾಪ ಅದ್ರೊಳಗೆ ಒಪ್ಕೊಂಡಾರ ಅವ್ರು. ಆದ್ರೆ ಅಲ್ಲ, ಅವ್ರದ್ದು ಹಿಂಗಿರ್ಬೋದು, ಅದಕ್ಕೆ ಒಪ್ಕೊಂಡಾರ ಅಂತೇಳಿ ಇಟ್ಕೋ. ಮಗ ಕುಡಿತಾನ, ಮಗ ಯಾರ ಕನ್ನೆ ಕೊಡ್ತಾರ, ಆ ಕಾರಣಕ್ಕೆ ಒಪ್ಕೊಂಡಿರ್ತಾರ ಅಷ್ಟೇ. ಅದು ಅಲ್ಲದೆ ಜ್ಯೋತಿ ಏನ್ರಿ ಕಡಿಮೆ ಆಗೈತಿ? ಹೌದಾ, ನಂಗೆ ಲಾಯರ್ಕಿ ಕಲ್ತಾಳ, ಆಕಿ ಏನೇನು ಕಡಿಮೆ ಅದಾಳನ? ಬೇಕಂದಂಗೆ ಎಲ್ಲ ಅದಾಳಪ್ಪ ಶಾಣೆ. ನೀವು ಸುಮ್ಮನಿರಿ, ಹಿಂಗೆ ಮಾಡಲ್ಲ ಹೆಣ್ಮಕ್ಳನ್ನ ಕೆಳಗಿಳಿಸೋದು ನೀವು. ಕರೆಕ್ಟಾಗಿ ಹೇಳಿದಿ ನೋಡು. ನಾನು ಇಲ್ಲೇ ಹಿತ್ತಲ ಸಗಣಿ ಎತ್ತಕತ್ತಿದ್ದೆ, ನಿಮ್ಮ ಮಾತು ಕೇಳೇ ಒಳಗೆ ಬಂದು ನೋಡು. ಬರ್ರಿ ಅಕ್ಕ ಕುಂದ್ರ ಬರ್ರಿ. ನಾನು ಎಷ್ಟು ಹೇಳಿದ್ನಿ ಅಲ್ಲೇ, ಇವು ಹಿಂಗೆ ಮಾಡವ, ನಾಳೆ ಏನಕ್ಕೇನಾರ ಹೆಚ್ಚು ಕಮ್ಮಿ ಆದ್ರೆ ಇದೇ ರೀತಿ ಪಾರ್ಟಿ ಕರೆದ್ರಂತ ಮತ್ತೆ ಕುಡಿಯಕ್ಕೆ ಹೋಗುದಿಲ್ಲ ಅಂತ ಏನು ಗ್ಯಾರಂಟಿ? ಬೇಡ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತಾರೆ ಇವ್ರು, ಹೌದೇನ್ರಿ? ಅದು ಹಂಗಲ್ ಬಿಡ್ಲಿ, ಅದು ಹಂಗಾಗಿದ್ದಲ್ಲದು. ಹಂಗಾಗಿದ್ದಲ್ಲ. ಜ್ಯೋತಿನ ಸುಮ್ಮನೆ ಆದ್ಲಲ್ಲ, ಆಕಿ ಒಪ್ಕೊಂಡಿದ್ದಕ್ಕೆ ನಾನು ಸುಮ್ಮನಾಗಿದ್ದೆ. ಅದೇ ಅನ್ಕೊಂತ ಇದ್ದೀನಿ ನಾನು, ಜ್ಯೋತಿ ಹೆಂಗ್ ಒಪ್ಕೊಂಡ್ಲು ಅಂತ. ಪ್ರೀತಿ ಇಷ್ಟಪಟ್ಟಾರ ಒಬ್ರಿಗೊಬ್ರು. ಈಗ ನಿಶ್ಚಯ ಆದ್ಮೇಲೆ ಜೊತೆಗೆ ಅಡ್ಡಾಡ್ಯಾರ, ಅಲ್ಲಿ ಹೋಗಿ ಬಂದಾರ. ಇಷ್ಟೆಲ್ಲ ಮಾಡಿದ್ಮೇಲೂ ಈಗ ಅವರು ಆಕಿಗೆ ಒಂಥರ ಮನಸ್ಸಿನ ಪ್ರೀತಿ ಹುಟ್ಟಿರ್ತೈತಿ. ಈಗ ಬ್ಯಾಡ ಅಂದ್ರೆ ಬಿಡ್ತಾರ ಅವ್ರು ಹೇಳಂಗಾರ ನೋಡ ನೀನು. ಅಯ್ಯ ಬಿಡಿಸ್ಬೇಕು. ಆಗ್ಲಿ ಬಿಡ್ರಿ, ಹೋಲತ್ತಾಗ ಏನಂದ ತೆಂಗಿನ ಸಸಿ ಬಂದಾವಂತೆ. ಏನ ಇವತ್ತು ಒಂದು 3 ಮಂದಿ ಆಳಿಗೆ ಹೇಳೇನಿ, ನಾ ಹೋಗಿ ಬರ್ತೀನಿ. ಆಯ್ತು ಒಟ್ಟು ಹಿಂಗ ನೋಡಕ್ಕ, ಏನಾರು ಹೇಳಿದ್ರೆ ಹಿಂಗೆ ಜಾರ್ಕೊಂಡ್ಬಿಡ್ತಾರೆ. ಅಯ್ಯ ಸುಮ್ಕೊಂಡ್ರು. ಅಲ್ಲ, ನನ್ನ ಮಗಗೆ ಎಷ್ಟು ಮಾತಾಡಿದ್ಲಿಕ್ಕೆ ಮದುವೆ ಮಾಡ್ಕೊ ಅಂತಂದ್ರೆ, ನನ್ನ ಮಗಗೆ ಎಷ್ಟು ಮಾತಾಡಿದ್ಲಿಕ್ಕೆ, ಅಯ್ಯೋ ಬೇಡ ಅದೇನದು ಎಂತದ ಅಂದ್ಲಪ್ಪ, ಸುಡುಗಾಡತ್ತ ಬಾಯಾಗೊಬ್ರು ಹೊಲ್ತತ್ತ. ಇದು ಕುಡಿತಾನ, ಆಮೇಲೆ ಅವ ಓದಿಲ್ಲ. ಅಲ್ಲ ಕುಡಿಯೋದೇನು ಗೊತ್ತಿಲ್ಲ ಬಿಡು, ಓದಿಲ್ಲ ಬರೋದಿಲ್ಲ, ಅವ ಶಾಣೆ ಇಲ್ಲ, ಹಂಗೆ ಹಿಂಗೆ ಅಂತೇನು 1-2 ಮಾತಾಡಿದ್ಲ ಈಕೆ. ಈಗ ನೋಡು ಎಂಥದ್ದು ಗಂಟು ಬಿದ್ದತಿ, ಮಧ್ಯಾಹ್ನ ಕುಡ್ತೂರಾಡ್ತಾನೆ. ಈಗಲ್ ತಡಿ ಬಣ್ಣ, ಇನ್ನೂ ಲಗ್ನ ಆದ್ಮೇಲೆ ಗೊತ್ತಾಕತಿ ಏನಂತೇಳಿ, ಅವಾಗ ಗೊತ್ತಾಕತಿ. ಅಲ್ಲ ಅದು ಒಂದೇ ಅಲ್ಲ, ನಾ ಜ್ಯೋತಿ ನಿಮ್ಮ ಮಗನ್ನ ಬೇಡ ಅಂತ ಹೇಳಿದ್ದೆ, ಅದೇ ಆ ಮಧುರಾಗ ಅಷ್ಟೆಲ್ಲ ಅನ್ಯಾಯ ಮಾಡಿದ್ರಲ್ಲ, ಹಾಗಾಗಿ ಒಲ್ಲೆ ಅಂದಿರ್ಬೇಕಾಕಿ. ಅಯ್ಯ ಆಮೇಲೆ ಅದು ಫಸ್ಟಿಗೆ ನಾವು ಇನ್ನು ಮಧುರಾಂದ್ ವಿಚಾರ ಗೊತ್ತಾಗಕ್ಕಿಂತ ಮುಂಚೆನೇ ಕೇಳಿದ್ವಿ ಈಕಿನ್ನ, ಅವಾಗ ಇಷ್ಟೆಲ್ಲ ನಾಟಕ ಮಾಡ್ಬಿಟ್ಲಿಕ್ಕಿ. ಅಂದ್ರೆ ಜ್ಯೋತಿ ಲಾಯರ್ ಅಲ್ಲಕ್ಕ, ಆಕಿಗೆ ಒಬ್ಬ ಮನುಷ್ಯನ ನೋಡ್ತಿದ್ದಂಗೆ ಈ ಮನುಷ್ಯ ಹೆಂಗ ಅನ್ನೋದು ಆಕಿಗೆ ಒಂಥರ ತಲೆಯಾಗ ಬಂದ್ಬಿಡ್ತತ್ ನೋಡು. ಹಂಗಾಗಿ ಇವ್ ಸರಿ ಇಲ್ಲ ಅಂತ ಅನ್ಸಿರ್ಬೇಕು ಆಕಿಗೆ, ಹಂಗಾಗಿ ಒಲ್ಲೆ ಅಂತ ಅಂದ್ಲ ಏನಾಕಿ ಯಾರಿಗೆ ಗೊತ್ತ. ಹೋಗ್ಲಿ ಬಿಡ್ರಿ, ಅಲ್ಲ ಅಂದ್ರೆ ಅಂದ್ಲಪ್ಪ, ಹೌದಿಲ್ಲ ಅದರಿಂದ ಕಳ್ಕೊಂಡಿದ್ದೇನೆ. ನಿಮಗೂ ಬೇಕಂದಂಗೆ ದೊಡ್ಡ ಕೆಲ್ಸದಾಗ ಇಂಜಿನಿಯರ್ ಓದ್ಕೊಂಡು ದುಡಿತಾ ಇರೋ ಅಂತ ಸೊಸಿನೇ ಬಂದ್ಲಾ, ಹೌದಾ? ಅಲ್ಲ ಅದೇನ ಸರಿ ಬಿಡು, ಬಂದ್ಲು, ಏನು ತೊಂದರೆ ಇಲ್ಲ, ಏನವ ಬೇಕಾದಂಗೆ ಪಗಾರ ತರ್ತಾಳ. ಹೌದನ್ನಂಗೆ ನಮ್ಮ ಮನಿದು ಎಷ್ಟು ಸಾಲ ಹರಿದ್ಲು ನನ್ನ ಸೊಸಿ, ಎಲ್ಲ ಚಲೋ ಐತಪ್ಪ, ನಮ್ಗೆ ಏನೋ ತೊಂದರೆ ಇಲ್ಲ ಬಿಡು, ಆರಾಮಾಗದೇವು, ನಮ್ಗೆ ಯಾವ ಚಿಂತಿನೂ ಇಲ್ಲ ನೋಡಿ. ಈಗಂತೂ ಜೀವನದಾಗ ಬೇಕಾದಾಗದೆ, ಇನ್ನು ನಮ್ಮಂಗೆ ಯಾರಿಲ್ಲ ಅಂತ ತಿಳ್ಕೊಂಬಿಡು. ಈಕಿದು ಈಗಲ್ ತಡಿ ಬಣ್ಣ ಗೊತ್ತಾಕತಿ. ಇವು ಹೋಲ್ ಬಿಡ, ಕಾರಣಾನ್ ಬಂದ, ಹೌದಿಲ್ಲ, ಏನು ಮಾಡೋಕ್ಕಾಕತಿ? ಅದೇನೋ ಸರಿನೇ, ಆದ್ರೆ ಅಷ್ಟೆಲ್ಲ ಮಾತಾಡಿದ್ರೆ ದೇವ್ರು ಹೆಂಗೆ ಕೊಟ್ಟ ನೋಡಿದೀನಿ. ಈಗ ಅವ್ನ ಮಕ್ಕ ನೋಡಿದ್ರೆ ಗೊತ್ತಾಕತಿ, 7 ಕುಡ್ಕ ಅಂತೇಳಿ. ಇದು ಹೆಂಗೆ ಒಪ್ಕೊಂತಾವ ದೇವ್ರಿಗೆ ಬಿಟ್ಟಿತ್ತು. ಯಾವಾಗ ಹೇಳ ನಿಮ್ಮ ಅತ್ತಿ? ಇಲ್ಲಿ ಮನ್ಯಾಗಲ್ಲ, ನೀನು ಕೆಲ್ಸಕ್ಕೆ ಹೋಗಕ್ಕೆ, ನಿನ್ನ ಗಂಡು ಕೆಲ್ಸಕ್ಕೆ ಹೋಗವ, ತೀರಾ ಒಂಚೂರು ಇರ್ಬೇಕು ಮಾಡ್ಬೇಕು, ಒಂದು ಬಾಗ್ಲ ತಕೊಂಡಿರಾಕಾರ ಒಬ್ರು ಬೇಕನ್ನೋದು ಗೊತ್ತಾಗದ್ ಬೇಡ ನಿಮ್ಮ ಅತ್ತಿಗೆ? ಅಲ್ಲ ಅಲ್ಲೇ ಹೋಗ್ಬಿಟ್ಲನ ಅಲ್ಲಿಗೆ? ಅವ ಅಲ್ಲೇ ಮಗಳು ಪ್ರೆಗ್ನೆಂಟ್ ಅದಾಳ, ಅದು ಅಲ್ಲದೆ ಮತ್ತೆ ಅವರು ಕೆಲ್ಸಕ್ಕೆ ಹೋಗೋರೆ ಅಲ್ಲವ. ಇನ್ನು ನಮ್ದು ಬಿಟ್ಟರೆ ನಡೀತೈತೆ, ಅವ್ರದ್ದು ಹೆಂಗಾಕತಿ? ಅದು ಅಲ್ಲದೆ ಆಗಲ್ಲ, ಇನ್ನೂ ಏನೋ 4-5 ತಿಂಗಳು ಐತಂತೆ ಅವ್ರದ್ದು ಕೆಲಸ, ಮತ್ತು ಅವ್ರು ಅಲ್ಲಿ ಹೋಗ್ಬೇಕಲ್ಲ, ಹಂಗಾಗಿ ಇವ್ರು ಹೋಗಿದ್ದು. ಆತಾತ, ನಾನು ಈಗ ಬರ್ಬೇಕಂದೇವ, ಮತ್ತೆ ಎಲ್ಲಿ ಈಗ ಆಗಲ್ಲ. ಶಿವರಾತ್ರಿ ಮುಗಿಸಿ ಏನು ಮಂಗಳವಾರದು ಬರ್ತೇನೆ ತಗೋ ನಾನು. ನಮ್ಮ ಮನ್ಯಾಗ ಹಬ್ಬ ಮಾಡ್ಕೋಬೇಕಲ್ಲ ಮತ್ತೆ. ನಾನು ಎಲ್ಲವ ನಿಂಗೆ ಈಗ ಬಾ ಅಂತಂದೆ. ಆಯ್ತು ತಗೋ ಇರ್ಲಿ, ಆಯ್ತು ತಗೋ ಇರ್ಲಿ. ಅಲ್ಲ ಬರಬೇಡ ಹಂಗಾರ ನಾನು ಅಲ್ಲೇ ಅವ್ರವ್ನ ಕರ್ಸ್ಕೊಂಡಾರ, ನೀನು ನಿಮ್ಮವು ಒಂದನಾರ ಬಾ ಅಂದಿಯ, ನೀನು ಹಳೆ ನಿನ್ನ ಗಂಡರ ಬಾ ಅಂದನ.
ಇರ್ಲವ ಏನ್ ತೊಂದ್ರೆ ಇಲ್ಲ, ನಾ ಮಾಡ್ಕೊಂತೀನಿ ತಗೋ. ನಾ ಹೇಳ್ತೇನೆ ಅವಾಗ ಬರುವಂತೆ ಆರಾಮಾಗಿ. ಏನ್ ಬೇಡ. ಈಗ ಏನ್ ಮಾಡಕತ್ತಿ? ಏನ್ ಮಾಡತ್ತಿ ಅಂದ್ರೆ ಈಗ ಇದು ಇದು ಪಲಾವನ್ನ ಮಾಡಿಟ್ಟೇನೆ, ಇನ್ನೂ ಬಂದಿಲ್ಲ ಅವ್ರು. ಬೆಳಗ್ಗೆ ಹೋಗ್ಯಾರ ಕೆಲ್ಸಕ್ಕೆ, ಬಂದಿಲ್ಲ. ಏನ್ ಮಾಡಿದ್ದೆ ಬೆಳಗ್ಗೆ? ಮಧ್ಯಾಹ್ನಕ್ಕೆ ಏನ್ ಕಟ್ಟಿದ್ದಿ? ಎಲ್ಲಿ ಕಟ್ಟೋದ್? ದಾಸಿ ಮಾಡ ನಿಂದ. ಅದೇನ್ ಅಕ್ಕಿ ನೆನಕಾಕ ಸರಿ ಹಾಕಿಲ್ಲ ಏನೋ ಗೊತ್ತಿಲ್ಲ. ಅಳತಿ ಏನ್ ದಾಸಿ ಹೇಳವಲ್ವು. ನೆಲ ಬಿಟ್ಟು ನಾನಾರ ಏನ್ ಮಾಡ್ಲಿ? ಸಾಕಾಗೋತು. ಅದಕ್ಕೆ ಒಂದ್ ವಾರ ಬರ್ತೇನಿ, ಬಂದ್ ಒಂಚೂರು ಹೇಳ್ಕೊಡ್ತೀನಿ. ನೀ ಮತ್ತೆ ಅಡಿಗೆ ಕಲಿಸ್ಬೇಕ ಬೇಡ ನಿನಗ. ಸುಮ್ಮನೆ ಬಡ 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 ತಾನ ಮಾಡಿಬಿಡ್ತಿದ್ಲ ನಾ ಅಲ್ಲ. ಅವ ಅವ್ರು ನೋಡ್ಕೊ ಅಂತಿದ್ರು, ನನಗೆ ನೋಡ್ಕೊಳಕ್ ಇಂಟ್ರೆಸ್ಟೇ ಇರ್ತಿದ್ದಿಲ್ಲ, ಜಾಸ್ತಿ ಮಾಡ್ತಾನೂ ಇದ್ದಿದ್ದಿಲ್ಲ ಗೊತ್ತನ. ಅವರೇ ಮಾಡ್ತಾರಲ್ಲ ಅಂತ ನಾನು ಸುಮ್ಮನೆ ಇರ್ತಿದ್ದೆ ಅಷ್ಟೇ. ಅವ್ರೇನು ನನಗೆ ಯಾವತ್ತು ಕಲಿಸ್ಲಾರ್ದಂಗೆ ಇದು ಮಾಡಿಲ್ಲ. ನೀ ಮಾತಾಡೋದಕ್ಕೆ ಇವ್ರು ಅಂದಿದ್ ಮತ್ತೆ ಇದು ಬೇಡ, ನಿಮ್ಮ ಅವ್ನ ಕರ್ಸ್ಬೇಡ, ಅವ್ರು ಮಾತಾಡೋ ಮಾತು ನನಗೆ ಇಷ್ಟ ಆಗಲ್ಲ ಅಂತೇಳಿ ಅವ್ರೇನು ಚಂದಕ್ಕೆ ಅಂದ್ರ ಅಂತ ಮಾಡಿ ಏನ ಹಿಂಗೆ ಮಾತಾಡೋದಕ್ಕೆ ಅಂದಿದ್ದವ್ರು. ನೀನೊಂದು ಸ್ವಲ್ಪ ಹಿಂಗೆ ಮಾತಾಡೋದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳವ. ಓ, ನಿನ್ನ ಗಂಡ ಅಂದ ನಂಗಾರ ಈ ಮಾತು? ಆಗ್ಬೇಕಾಗಿದ್ದ ಬಿಡು. ಅಲ್ಲ ನೋಡಿ ಎಷ್ಟಿರ್ಬೇಕು ನಿನ್ನ ಗಂಡ ಅಂದ್ರೆ, ಮೆಲ್ಲಕ್ಕೆ ನನ್ನ ನಿಮ್ಮಪ್ಪನ ದೂರ ಮಾಡ್ಬೇಕು ಅಂತನವ ಗೊತ್ತನ. ಅಕ್ಕೋಬೇಕಾಗ್ಯಾಳ ಈಗ, ಅಕ್ಕನ ಮುಂದಿಟ್ಕೊಂಡು ಇರ್ಬೇಕಂತಾನ. ಅಲ್ಲವಾ, ಅದು ಹಂಗಲ್ಲ. ಅದು ನೀನು ಈಗ ಏನು ಮಾತಾಡಿದಿ? ಈಗ ನನಗೆ ಎಷ್ಟು ಕಿರಿಕಿರಿ ಆಗಂಗೆ ಮಾತಾಡಿದಿ ನೋಡು. ಅದಕ್ಕೆ ಹಿಂಗೆ ಕಿರಿಕಿರಿ ಆಗಂಗೆ ಮಾತಾಡ್ತಿ ಅಂತೇಳಿ ಅವ್ರು ಬೇಡ ಅಂದಿದ್ದು. ಅವ ಅಂತಾನ ಬೇಡ ಅಂತೇಳಿ. ಅವ್ರವ ಅಲ್ಲಲ್ಲ ನಾನು. ನಿಮ್ಮವ್ವ ನಿಂಗೆ ಹೇಳಕ್ ಬರ್ತೈತೆ ಇಲ್ಲ? ಯಾಕ್ರಿ ನಮ್ಮ ಹೋಗ್ಯಾಕ ಬೇಡ ಅಂತೀನಿ ನೀನಂತೆ ಮಾತಾಡಕ್ ಬರೋದಿಲ್ಲ ನಿನಗೆ? ಹಂಗಲ್ಲವಾ ಅದು, ನೀನು ನಿಜವಾಗ್ಲೂ ಮಾಡೋದು ಹಂಗೆ ಐತಲ್ಲ, ಅದಕ್ಕೆ ನಾನೇನು ಅನ್ನಕ್ಕೆ ಹೋಗ್ಲಿಲ್ಲ, ಸುಮ್ಮನಿದ್ದೆ. ನೀ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡು ಹಂಗೆಲ್ಲ. ಹ್ಞೂನವ, ಈಗ ಹೇಳಿದೆಲ್ಲ ಹಂಗೆ ಮಾಡ್ತೀನಿ ಆತ. ಮಗಳು ನೀನು ಯಾತಕ್ಕೆ ಬೇಕು ಹೇಳು? ನಾ ಬರೋದಿಲ್ಲ. ಅದೇನು ಮಾಡ್ತೀಯ ಮಾಡ್ಕೊ, ಅದೇನು ಮಾಡ್ತೀಯ ಮಾಡ್ಕೊ. ಅದು ಹೆಂಗಾರ ಕೆಲಸ ಮಾಡ್ಕೊ, ಹೆಂಗಾರ ಮಾಡ್ಯಾಕು ಬಿಟ್ಟಾಕು, ನಿನ್ನ ತಿಳ್ದಂಗೆ ನೀ ಮಾಡ್ಕೊ. ನಾ ಬರೋದು ಇಲ್ಲ, ಬಾರಿಸೋದು ಇಲ್ಲ. ಏನು ನಿಮ್ಮ ಅತ್ತೆ ಅಲ್ಲಿ ಹೋಗ್ಯಾಳ, ಆಕೆ ಯಾವಾಗ ಬರ್ತಾಳೆ ಅವಾಗ ಇದು ಮಾಡ್ಕೊಡು ಅಷ್ಟೇ. ಹಲೋ, ಎಲ್ಲದಕ್ಕೂ ಸಿಟ್ಟು ಮಾಡ್ಕೊಂತಾಳ ಹಂಗೆ. ಇತ್ತಾಗ ನಾನೇನು ಇವ್ರ ಮಾತು ಕೇಳ್ಬೇಕಾ ಏನು ಈಗ ನಮ್ಮ ಅವ್ನ ಮಾತು ಕೇಳ್ಬೇಕಾಗ್ತದ? ಅಗ್ನೂ ಬೈತಾಳ, ನಾನೇನು ಮಾಡಲಿ? ಇವ್ರು ನೋಡಿದ್ರೆ ಕರ್ಸ್ಬೇಡ ಅಂತಾರ. ಅಲ್ಲ ಪಾಪ ನಮ್ಮ ಅವ್ವ ಬಂದು ಹೋಗಿದ್ರೆ ಏನು ತೊಂದರೆ ಆಕಿತ್ತು? ಇವ್ರೊಬ್ರ ತಗ ಬೇಡ ಬೇಡ ಅನ್ನೋದು. ಪಾಪ ಆಕಿಗೂ ಮಗಳ ಮನೆಗೆ ಬರ್ಬೇಕು, 4 ದಿನ ಇರ್ಬೇಕು ಅಂತ ಅನ್ಸಂಗಿಲ್ಲನ. ಯಾವಾಗ ಬಂದರೂ ಇವರೇ ಇರ್ತಾರೆ. ಒಂಥರ ಆಕಿಗೂ ಬರಬೇಕು ಅಂತ ಅನ್ಸೈತಿ. ನಮ್ಮ ಅತ್ತಿ ಮಾವ ಇದ್ದಾಗ ಸರಿ ಆಗಲ್ಲ ಬಂದರೆ ಅಂತೇಳಿ ಅನ್ಸಿರ್ಬೇಕು. ಹಾಗಾಗಿ ಪಾಪ ಬಂದು ಹೋಗ್ಬೇಕು ಅಂತ ಅನ್ಕೊಂಡಾರ. ನಾನು ಇದನ್ನ ವಿಚಾರನೇ ಮಾಡಲಿಲ್ಲ. ಇಲ್ಲ, ಅತ್ತಿ ಮಾವರು ಬಂದು ಹೋಗಲಿ. ಶನಿವಾರ ಬಂದು ಐತಾರ ಹಬ್ಬ ಮುಗಿಸಿ ಸೋಮವಾರ ಸಂಜೆಗೆ ಹೊಕ್ಕೇನಂದಾರಲ್ಲ, ಅವ್ರು ಹೋಗಲಿ. ಬಂದು ಆಮೇಲೆ ನಾನು ನಮ್ಮವ್ನ ಕರ್ಸ್ಕೊತೀನಿ. 1 ವಾರ ಪತ್ತು ಬರಲಿ ಪಾಪ ನಮ್ಮವ್ವ. ನಾ ಬಾ ಅಂದ್ರೆ ಬರ್ತಾಳಕ್ಕಿ. ಇವ್ರ ಸಲುವಾಗಿ ನಾನು ಯಾಕೆ ಪಾಪ ನಮ್ಮಪ್ಪ ನಮ್ಮವ್ಗೆ ಬೇಜಾರು ಮಾಡಲಿ? ಇವ್ರು ಎಲ್ಲದಕ್ಕೂ ಬೇಡ ಅಂತಾರ. ನಾಳೆ ಇವ್ರು ಬೇಡ ಅಂತಾರೆ ತಡಿ ಅಂತೇಳಿ ನಾನು ಎಲ್ಲದಕ್ಕೂ ಹಂಗೆ ಕೈ ಬಿಟ್ಟು ಕುದ್ರಾಕತ್ತ. ಮತ್ತು ಅವ್ರಿಗೆ ನಾನೇ ಎಲ್ಲ ನೋಡ್ಕೋಬೇಕಾದ. ಅವ್ರಿಗೇನು ಎಲ್ಲಿ ಹೋಗ್ಬೇಕಾಗೈತೆ ಅವ್ರ ಪಾಪ. ಹಾಗೆ ಮಾಡ್ತೀನಿ. ಏನು ಮಾತಾಡ್ತಾಳೆ? ಮಾತಾಡ್ಬೇಡವ ಅಂದ್ರೆ ಪಾಪ ಸುಮ್ಮನೆ ಇರ್ತಾಳಾಕಿ ಪಾಡಿಗಾಕಿ. ಇವ್ರಿಗೆ ಹಂಗೆ ಎಲ್ಲದಕ್ಕೂ. ನೋಡ್ವಾ, ಬಲವಂತ ಏನಿಲ್ಲ. ನಾನೇನ್ ಹಂಗ ಮಾನ ಮರ್ಯಾದೆ ಹೋತು ಮಾಡ್ತು ಊರಾಗ ಹೆಂಗ ಅಂತ ನಾ ತಲೆ ಕೆಡಿಸ್ಕೊಳ್ಳೋ ಮನುಷ್ಯನಲ್ಲ. ಮಗಳ ಜೀವನಕ್ಕಿಂತ ಹೆಚ್ಚೇನಲ್ಲ. ಒಂದು ಮಾತು ನೀವು ಅಲ್ಲೇ ಅಂತ ಹೇಳಿ ಮುಗೀತು. ನಾನು ಅವ್ರಿಗೆ ಕುಲ್ಲ ಹೇಳ್ತೇನೆ ಬೇಕಾಗಿಲ್ಲ ಅಂತೇಳಿ. ಏನಂತಿ? ಅಲ್ರಿ ಹಂಗಂತೇಳಿ ಏನು ಲಗ್ನ ನಿಂದಿರ್ಸ್ತೀರ? ನೀ ಬಾಯಿ ಮುಚ್ಚ. ಲಗ್ನ ನಿಂದಿಸ್ತೀರೇನಂದ್ರೆ ಮತ್ತೆ ಓಡಿಸ್ತೇನೆ ನಿನ್ನ ಅಂತ ಮನಿಗೆ. ನಾನು ನನ್ನ ತಂಗಿ ಕೊಡೋದಿಲ್ಲ. ಬೇಡ ಈಕಿನ ಜೊತೆ ಬೇಡ ಅಂತ ಹೇಳ್ಬಿಡು. ನೀನು ನಾ ಬರಲ್ಲ, ನಾ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಡು. ಇರ್ಲಿ ಬಿಡೋಣ, ನಾ ಮಾಡ್ಕೊತೀನಿ ಏನು ತೊಂದರೆ ಇಲ್ಲ. ಈಗ ಆತ, ಈಗ ಇವ್ರು ಕುಡಿತಾರ ಅಂತ ಸ್ವಲ್ಪ ಗೊತ್ತಾತ್ ಕರೆ, ಆದ್ರೆ ಇನ್ನೊಂದ್ಸಲ ಮಾಡಲ್ಲ ಅಂತಲೂ ಹೇಳ್ಯಾರ. ಆಮೇಲೆ ಅವ್ರು ಅಂದಂಗೆ ಕರೆನ ಈಗ ಮತ್ತೆ ಯಾವುದೋ ಒಂದು ಹುಡುಗ ಫಿಕ್ಸ್ ಆಗೋದು, ಮತ್ತು ಅವನಲ್ಲಿ ಒಂದು ಏನೋ ತೊಂದರೆ ನಮ್ಗೆ ಐತಿ ಅಂತ ಅನ್ಸೋದು. ಅವಾಗ ಮತ್ತೆ ಅವ ಬೇಡ ಇನ್ನೊಬ್ಬವ, ಇವ ಬೇಡ ಇವನೊಬ್ಬವ ಅಂತಂದೇಳಿ ಇದು ಮಾಡೋದಕ್ಕಿಂತ ಇರ್ಲಿ ಬಿಡೋಣ, ಏನು ತೊಂದರೆ ಇಲ್ಲ. ನಾನು ಅವ್ರನ್ನೇ ಮಾಡ್ಕೊತೀನಿ. ಅಲ್ವಾ, ಟೈಮ್ ಐತಿ ಬೇಕಾರೆ ಇದಕ್ಕಿಂತ ಚಲೋ ಹುಡುಗನ ಹುಡುಕನಂತ. ಅದಕ್ಕೇನಾಗಬೇಕಾಗೈತಿ? ಹೌದಿಲ್ಲ? ಇರ್ಲಿ ಅಣ್ಣ, ಏನು ಸಲ ಆಗೈತೆ ತಪ್ಪು, ಏನು ಮಾಡೋಕ್ಕಾಗತ್ತೆ ಹೇಳು? ಅದನ್ನ ಹೇಳ್ತಾ ಇರೋದು ನಾನು ನಿನಗೆ. ಏನು ಮಾಡೋಕ್ಕಾಕತಿ ಅಂತ ಯಾಕೆ ಇದು ಮಾಡ್ತಿ ಅಂತ. ಏನಾಗಲ್ಲ, ಬೇಡ ಬೇಡ. ಇರ್ಲಿ ಬಿಡೋಣ, ನಾನು ಮಾಡ್ಕೊತೀನಿ. ಮದ್ವೆ ಅವ್ರನ್ನೇ ಮಾಡ್ಕೊತೀನಿ. ಎಷ್ಟು ಸುಳ್ಳು ಮುಚ್ಚಿಟ್ಬಿಟ್ರಲ್ಲ ಅವರು. ಇವತ್ತು ಇದನ್ನ ಮುಚ್ಚಿಡ್ತಾರ, ನಾಳೆ ಇನ್ನೊಂದು ಏನು ಮುಚ್ಚಿಟ್ಟಾರ, ಅದ್ರ ಸಂಬಂಧ ಹೇಳಿದೆ. ಇರ್ಲಿ ಬಿಡ್ಲಾ, ಜಾಯಿ ಇಲ್ಲ ಹಂಚಿ ಮೊದಲೇ ಊರಾಗೆಲ್ಲ ಕೆಲವೊಬ್ರು ಮಾತಾಡ್ತಾ ಇದಾರ, ಈಕಿ ಜಾತಕದಾಗ ದೋಷ ಐತಿ ಅಂತೇಳಿ. ಈಗ ಅದ್ರ ತಕ್ಕಂಗೆ ಮದುವೆನೂ ನಿಲ್ಲಿಸ್ಬಿಟ್ರೆ ಮತ್ತೆ ಅವ್ರಿಗೆ ಒಂಥರ ನಿದ್ದೆ ಬಂದವ್ರಿಗೆ ಹಾಸಿ ಕೊಟ್ಟಂಗೆ ಆಡ್ಕೊಳಕ್ ಆಗ್ಬಿಡ್ತತಪ್ಪ. ಬೇಡ, ಇರ್ಲತ್ತಾಗ ಏನು ಮಾಡೋಕ್ಕಾಗತ್ತೆ ಹೇಳು? ಇರ್ಲಿ, ಒಂದು ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕಲ್ಲ ನಾವೇ. ಏನವ ಹಿಂಗೆ ಮಾತಾಡ್ತೀನಿ ನೋಡತ್ತಾಗ. ಇರ್ಲಿ ಬಿಡ, ಇನ್ನೇನು ಕುಡಿಯಲ್ಲ ಹಿಂಗೆ ಹೇಳ್ತೇವೆ ಅಂತ ತಂದೆ ತಾಯಿ ಮಾತಾಡಿದ್ರಲ್ಲ, ಅಂದಮೇಲೆ ಒಂದು ಸ್ವಲ್ಪ ನಾವೇ ಅನ್ಸಾಸ್ಕೋಬೇಕಾಗತ್ತೆ. ಆಡ್ಕೊಳ್ಳೋರೇನು ಬಿಡವ, ಆಡ್ಕೊಂತಾರ. ಅವ್ರಿಗೆಲ್ಲ ನಾವು ಇದು ಮಾಡೋಕ್ಕಾಗತ್ತೆ ಹೇಳಂಗಾರ ನೋಡೋಣ. ಹೌದಿಲ್ಲ?
ಅವ್ರು ಹಂಗೆ ಬೇಕಂತ ಮಾಡ್ತಾರ ಆಡ್ಕೊಳ್ಳೋರು ಯಾರು ನಾಳೆ ಈಕಿ ಬಾಳಕ್ಕೆ ಏನಾರು ತೊಂದರೆ ಆದ್ರೆ ಬಂದು ಇದು ಪರಿಹಾರ ಕೊಡಲ್ಲ. ಅದಕ್ಕೆ ಹೇಳತ್ತೀನಿ ನಾನು. ನೋಡು ವಿಚಾರ ಮಾಡಿ, ಈಗೂ ಟೈಮ್ ಬೇಕಾದಷ್ಟು ಐತಿ. ಇರ್ಲಿ ಬೇಡ, ನಾನು ಅವ್ರನ್ನೇ ಮಾಡ್ಕೊತೀನಿ. ನೋಡವ ನಿನ್ನಿಷ್ಟ. ಇದೆಲ್ಲ ನಾವು ಮೊದಲ ವಿಚಾರ ಮಾಡ್ಬೇಕಾಗಿತ್ತು. ನಾವು ಮೊದಲ ವಿಚಾರ ಮಾಡಲಿಲ್ಲ, ನಾವು ಅದೇ ತಪ್ಪಾಗಿದ್ದು. ಏನು ಮಾಡೋಕ್ಕತ್ತಿ ಹೇಳಿ ಈಗ ಇನ್ನೇನು ಅವ್ರ ಅಪ್ಪ ಅವರು ಎಲ್ಲ ಪಾಪ ಚಲೋ ಅದಾರ, ಹಂಗೇನು ಇದು ಇಲ್ಲ, ಚಲೋ ಅದಾರ ಮನುಷ್ಯರು ಪಾಪ. ಅವ್ರು ಚಲೋ ಇದ್ರೆ ಅವ್ರ ಜೊತೆ ಬಾಳೆ ಮಾಡ್ತಾಳನ? ಈ ಗಂಡನ ಜೋಡಿ ಬಾಳೆ ಮಾಡೋದು ಇವ ಬರೋಬ್ಬರಿ ಇಲ್ಲ ಅಂದ್ರೆ ಅದಕ್ಕೆ ನನಗೆ ಅದೇ ಹೊಟ್ಟಬೇನಿ, ಮತ್ತೇನಿಲ್ಲ. ಸುಮ್ಮನೆ ಮತ್ತೆ ಆಮೇಲೆ ಜಗಳಕ್ಕೆ ಮತ್ತೊಂದು ದಾರಿ ಅದು ಆಗಬಾರ್ದು. ಇಲ್ಲ ಅಣ್ಣ, ಏನಾಗಲ್ಲ ಆ ಥರ. ಆಯ್ತವ, ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು. ನಾನು ನಾಳೆ ಒಂಚೂರು ಅವ್ರನ್ನ ಭೇಟಿಯಾಗಿ ಮಾತಾಡ್ತೀನಪ್ಪ. ನಾಳೆಲ್ಲ ಇವತ್ತೇ ಈಗ ಫೋನ್ ಮಾಡ್ತೀನಿ. ಈಗ ಹೋಗಿ ಒಂದು ಸ್ವಲ್ಪ ಭೇಟಿಯಾಗಿ ಬಂದು ಮಾತಾಡಿ ನಾನು ನಿಮ್ಗೆ ಏನು ಅನ್ನೋದು ಹೇಳ್ತೀನಿ. ಹಂಗೆ ಮಾಡು. ನೋಡು, ದುಡುಕ್ ನಿರ್ಧಾರ ತಗೋಬೇಡ, ಸಮಾಧಾನ ಕುಂತು ವಿಚಾರ ಮಾಡು. ಬೇಡ ಅದು ಆರಾಮ್ ನೋಡಿ ತಗೊಂತ ಮದುವೆ, ಇದು ನಾನು ಮದುವೆ ಮಾಡ್ಕೋತೇನೆ ಅನ್ನೋದಿದ್ರೆ ಮಾಡು. ನಾ ಹೇಳೋದು ಇಷ್ಟೇ ಅಪ್ಪ. ಈಗ ಆಯ್ತು, ಮದುವೆ ಆಗೋ ಹೊತ್ನಾಗ ಅವ್ರು ಕುಡಿಯಲ್ಲ ಅಂತೇಳಿ ಇಟ್ಕೋ, ಇನ್ನೊಬ್ರು ನೋಡಿದೆ ಚಲೋ ಹುಡುಕಿ ಮದುವೆ ಮಾಡ್ಕೊಂಡೆ, ಮದುವೆ ಮಾಡ್ಕೊಂಡ್ಮೇಲೆ ಕುಡಿಯಕ್ಕೆ ಕಲ್ತ್ರೆ ಅದನ್ನು ಕೇಳತ್ತೀನಿ. ಹಾಂ, ಈಗ ನೀವೇನು ಮದುವೆಗಿಂತ ಮುಂಚೆ ಕುಡಿತಿದ್ರೆ ಮದುವೆ ಆದ್ಮೇಲೆ ಅಲ್ಲ ಕುಡಿಯಾಕತ್ತಿದ್ದು? ನಿಮ್ಮನ್ನೇನು ಬಿಟ್ಕೊಟ್ಟು ಹೋಗ್ಬೇಕನ್ನ ನಾನು? ಎಲ್ಲಿ ಹೋಗ್ಬೇಕು? ಅನ್ನ ಹಂಗೆ ಆಟ ಅನ್ಕೊಂತಾನೆ ಏಗಲಿಲ್ಲ ಅದ್ರೊಳಗೆ. ಹಿಂಗೆಪ್ಪ, ಈಗಿನ ಕಾಲನೇ ಹಿಂಗೈತಿ. ಚಟ ಮಾಡ್ಲಾರ್ದವ್ರು ಯಾರು ಅದಾರ ಹೇಳಿ ನೋಡೋಣ? ಎಲ್ಲರೂ ಅವ್ರು ಆಗ್ಬಿಟ್ಟಾರ. ಸುಮ್ಮನೆ ಆಗ್ಬೇಕಷ್ಟೇ. ನೋಡವ, ನೀನು ವಿಚಾರ ಹಂಗಾರೆ ನಿನಗೆ ಬಿಟ್ಟಿದ್ದು. ನಾ ಹೇಳೋದು ಹೇಳ್ಬೇಕಿತ್ತು. ನಮ್ಮಪ್ಪ ನಮ್ಮವ್ವ ಏನು ಅನ್ಕೋತಾರೋ, ನಮ್ಮ ಅಣ್ಣ ಏನು ಅನ್ಕೋತಾನೋ, ಮನ್ಯಾಗ ಮರ್ಯಾದೆ ಹೋಗ್ತಾನ ಅಂತ ಅಂದ್ಕೊಂಡು ಮದುವೆ ಆಗ್ಬೇಡ ಅಂತ ಇಷ್ಟೇ. ನಿನಗೊಂದು ಸ್ವತಂತ್ರ ಕೊಡ್ಬೇಕಾಗಿತ್ತು. ನಿನ್ನ ಮದುವೆ ನಿರ್ಧಾರ ನೀ ತೊಗೊಳಕ್ಕೆ ನಾ ಕೊಟ್ಟೇನಿ. ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ದು. ನೀ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಕ್ಕೆ ನೋಡ್ ಜೊತೆ ನೀ ಸಣ್ಣಕ್ಕೆಲ್ಲ. ನಿನಗೂ ಪ್ರಪಂಚ ಜ್ಞಾನ ಬೇಕಾದಷ್ಟು ಐತಿ. ವಿಚಾರ ಮಾಡಿ. 10 ಮಂದಿ ನೋಡ್ದೇಕಿ, 4 ಮಂದಿಯಾಗ ಹೊರಗೆ ಹೋಗಿ ಒಳಗೆ ಬರೋಕೆ ವಿಚಾರ ಮಾಡಿ ತೀರ್ಮಾನ ತಗೋ. ವಿಚಾರ ಮಾಡೋಕೆ ಏನಿಲ್ಲ ಅಣ್ಣ, ನಾನು ಇವ್ರ ಹತ್ರ ಮಾತಾಡ್ತೀನಿ ಇವತ್ತು. ಇನ್ನೊಂದ್ಸಲ ಈ ರೀತಿ ಮಾಡಬೇಡ ಅಂತ ಒಂದು ಮಾತು ಕೇಳ್ಕೊತೀನಿ ಅನ್ನೋದಕ್ಕಿಂತ ಹೇಳ್ತೀನಿ. ಆಮೇಲೆ ನಾನು ಅವ್ರನ್ನೇ ಮದುವೆ ಹಾಕೋಣ. ಅವ್ರು ಅದೊಂದು ಡ್ರಿಂಕ್ಸ್ ಮಾಡ್ತಾರ ಅನ್ನೋ ಸ್ವಭಾವ ಬಿಟ್ರೆ ನನ್ನ ಜೊತೆಗೆ ಚೆನ್ನಾಗೇ ನಡ್ಕೊಂಡಾರ. ಅದಕ್ಕೆ ಸರಿ.